ಕಡಿಮೆ ನೀರೇ ಇಲ್ಲ. ಟೇಸ್ಟ್ ಇದೆ ಬಟ್ ನೀರು ಕಡಿಮೆ. ಆ ಕಡೆಯಿಂದ ನಾಯಿ ಬೊಗಳೋ ಸೌಂಡು ಕೇಳಿಸ್ತಿತ್ತು ನನಗೆ. ಸೊ ನಾನು ಆ ದಿಕ್ಕಲ್ಲೇ ಹೋಗ್ಬೇಕೀಗ. ಯಾಕಂದರೆ ನಾಯಿಗಳು ಮತ್ತು ಕಾಗೆಗಳು ಹೆಚ್ಚಾಗಿ ಸೇರಿರುವಂಥ ಪ್ಲೇಸಲ್ಲಿ ಯಾವುದಾದ್ರೂ ಒಂದು ಅನಿಮಲ್ಸ್ ಸತ್ತಿರುತ್ತೆ. ಒಂದು ಅಂದರೆ ಅಲ್ಲಿ ಫುಡ್ ಸೋರ್ಸ್ ಇದ್ದರೆ ಮಾತ್ರ ಹದ್ದುಗಳಾಗಲಿ ಕಾಗೆಗಳಾಗಲಿ ಸೇರುತ್ತೆ. ಸೊ ಅಂಥ ಪ್ಲೇಸಿಂದ ನಾವು ದೂರ ಇರಬೇಕು. ಯಾಕಂದರೆ ಅಂಥ ಪ್ಲೇಸಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ಅನಿಮಲ್ಸ್ಗಳು ಸತ್ತಿರುತ್ತೆ. ಹಾಗಾಗಿ ಕೆಲವೊಂದು ಕಾಡಿನ ಕೆಲವೊಂದು ಅನಿಮಲ್ಸ್ಗಳು ಆ ವಾಸನೆಗೆ ಆ ಜಾಗಕ್ಕೆ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವೆಲ್ಲೇ ಹೋದರೂ ಕೂಡ ಯಾವುದಾದ್ರೂ ಒಂದು ಕಾಡಲ್ಲಿ ನೀವು ಟ್ರೆಕ್ಕಿಂಗ್ ಮಾಡ್ತಿದ್ದೀರಾ ಅಂದರೆ ಹೆಚ್ಚಾಗಿ ಸೇಫಾಗಿರಬೇಕಾಗತ್ತೆ. ಕಾಗೆಗಳು ಹೆಚ್ಚಾಗಿ ಅಲ್ಲೇನಾದರೂ ಗುಂಪೇನಾದರೂ ಕಾಗೆಗಳ ಗುಂಪನ್ನು ನೀವು ನೋಡಿದರೆ ಹೆಚ್ಚು ಆ ಒಂದು ಜಾಗದಿಂದ ಸ್ವಲ್ಪ ಡಿಸ್ಟೆನ್ಸ್ ಆಗಿ ಇರಿ. ಯಾಕಂದರೆ ಕೆಲವೊಂದು ಅನಿಮಲ್ಸ್ಗಳು ಅಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ. ಆ ಸ್ಮೆಲ್ಲಿಗೆ ಅನಿಮಲ್ಗಳು ಎಷ್ಟೇ ದೂರ ಇದ್ದರೂ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಒಂದು ಸೋಲೋ ಟ್ರಾವೆಲ್ ಮಾಡ್ತಿದ್ದೀರಾ ಕಾಡಲ್ಲಿ, ಎಸ್ಪೆಷಲಿ ನೀವು ಕಾಡಲ್ಲಿ ಸೋಲೋ ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೆ ಸೊ ತುಂಬಾ ಸೇಫ್ ಆಗಿರಿ ಅಂಥ ಪ್ಲೇಸಿಂದ. ಬಟ್ಟು ಈ ಎಲೆಗಳು ಉದುರಿದೆ ನೋಡಿ, ಇದೆಲ್ಲ ಸ್ವಲ್ಪ ಗೊಬ್ಬರ ಆಗೋದಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ. ಯಾಕಂದರೆ ಇದಕ್ಕೆ ಒಂದು 5 to 6 months ಬೇಕಾಗುತ್ತೆ. ಮತ್ತು ಮಳೆಯ ಅವಶ್ಯಕತೆಯೂ ಕೂಡ ಹೆಚ್ಚಾಗಿರುತ್ತೆ ಗೊಬ್ಬರ ಆಗಬೇಕು ಅಂದರೆ. ಸೊ ಇದು ರೀಸೆಂಟಾಗಿ ಉದುರಿರುವಂತಹ ಎಲೆಗಳು. ಬಟ್ ನೀರಿಲ್ಲದೇ ಇನ್ನೂ ಗೊಬ್ಬರ ಆಗಿಲ್ಲ. ಯಾಕಂದರೆ ಕಾಡಲ್ಲಿ ಮಣ್ಣು ಹೇಗಿರುತ್ತೆ ಅಂದರೆ ತುಂಬಾ ಫಲವತ್ತತೆ ಇರುತ್ತೆ. ಬಟ್ ನೋಡಿ, ನಾನು ಆಗಲೇ ಹೇಳಿದೆ ನಿಮಗೆ, ಈ ಥರ ಬೋನ್ಗಳು ನಾವು ಈ ಕಾಡಲ್ಲಿ ನೋಡ್ತಾನೇ ಇದ್ದೀವಿ ನೋಡಿ. ಈ ಥರ ಬೋನ್ಗಳು ಹೆಚ್ಚಾಗಿ ಈ ಕಾಡಲ್ಲಿ ನೋಡ್ತಿದ್ದೀವಿ ನಾವು. ನಾನು ಎಂಟ್ರೆನ್ಸಲ್ಲಿ ಬರಬೇಕಾದ್ರೆ ಹೇಳಿದೆ ನೋಡಿ, ಈ ಥರ 3ನೇ ಬೋನ್ ನಾನು ನೋಡ್ತಿರೋದು. ಈಗಿನ ಪರಿಸ್ಥಿತಿ ಏನಪ್ಪ ಅಂದರೆ ಕಾಡು ಬೇರೆ ಬೇರೆ ರೀಸನ್ನಿಂದ ಹಾಳಾಗ್ತಿರುವಂಥದ್ದು, ಮತ್ತು ಕಾಡಲ್ಲಿರುವಂತಹ ಅನಿಮಲ್ಸ್ ಕೂಡ ಹಾಳಾಗ್ತಿರುವಂಥದ್ದನ್ನು ನಾವು ಮೀಡಿಯಾದಲ್ಲಿ ನೋಡ್ತಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಿದ್ದೀವಿ. ಕಾಡನ್ನು ಬೆಳೆಸುವಂತಹ ಅವೇರ್ನೆಸ್ಲಿಂದನೇ ನಾವು ಮಕ್ಕಳಿಗೆ ಒಂದು ಕಾಡಂದ್ರೇನು, ಕಾಡಲ್ಲಿರುವಂಥ ಅನಿಮಲ್ಸ್ ಲೈಫ್ ಸ್ಟೈಲ್ ಹೇಗಿರುತ್ತೆ, ಮತ್ತು ಕಾಡಿಂದ ಆಗುವಂಥ ಪ್ರಯೋಜನಗಳೇನು, ಇದ್ರ ಬಗ್ಗೆ ಅವೇರ್ನೆಸ್ಸು ನಾವು ಚಿಕ್ಕ ಮಕ್ಕಳಿಂದನೇ ನಾವು ಕಾಡಿನ ಬಗ್ಗೆ ಒಂದು ಅವೇರ್ನೆಸ್ಸು ಅವರಲ್ಲಿ ತುಂಬಿದಾಗ ಏನಾಗುತ್ತೆ ಅಂದರೆ ಇನ್ನು ಫ್ಯೂಚರಲ್ಲಿ ಕಾಡು ನಾಶವಾಗೋದ್ರಿಂದ ತಡಿಬಹುದು ಅಂತ ನನ್ನ ಅಭಿಪ್ರಾಯ.